ಸಸ್ ಚಾರ್ಜ್ ಸೆಸ್ ಹಾಕೋದನ್ನ ಸೆಸ್ ಹಾಕೋದನ್ನ ಸಸ್ ಚಾರ್ಜ್ ಹಾಕೋದನ್ನ ಅದರಲ್ಲಿ ಬಂದಂತ ಭಾಗವನ್ನು ಕೂಡ ನಮಗೆ ಕೊಡಬೇಕು ಅಂತ ಹೇಳಿ ನಾನು ಅವತ್ತೇ ಕೇಳಿದೆ ಈ ಸದನದಲ್ಲಿ. ಸೆಸ್ ಅಂಡ್ ಸೆಸ್ ಚಾರ್ಜ್ ಇದರಿಂದ ಹಣನ ನೀವು ಹಾಕಿ ಇವತ್ತು ಎಲ್ಲ ಹಣನೂ GST ಮುಖಾಂತರ ಬಿಡ್ತೀರಿ. ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡರಿಗೆ ಪೂರಕವಾಗಿ ನಾವು ಹೇಳ್ತೇನೆ, ಪಾಪ ಅವ್ರಿಗೆ ಐಡಿಯಾ ಇಲ್ಲ. ಸೆಸ್ ಈಗ ಸಂಬಂಧ ಸೆಸ್ ಹಾಕಿದ್ರಂತ ಐಡಿಯಾ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ, ನಿಮಗೆ ಪೂರಕವಾಗಿ ಹೇಳ್ತೇನೆ. ಅಲ್ಲ ಪೂರಕವಲ್ಲ, ನಾನು ಹೇಳ್ತೀನಿ ಕೇಳಿ. ಆ ಸೆಸ್ ನಮಗೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. GST ಕಂಪೆನ್ಸೇಷನ್ಗೆ ಉತ್ಕೊಳ್ಳಿ. 2022 ಹಾಕೊಂಡು ಕ್ಲಾರಿಫಿಕೇಶನ್ ಇದ್ರಲ್ಲಿ ನೀವು ಮಾತಾಡುವಾಗ ಉತ್ತರ ಕೊಡಿ. ಶಿವಲಿಂಗೇಗೌಡರು ಇಂತ ಭಾಷಣ ಮಾಡಿದ್ರು, ಇಂತ ತಪ್ಪು ಮಾಡಿದ್ರು ಅಂತ ಹೇಳಿ ಉತ್ತರ ಕೊಡಿ. ಅಲ್ಲ ಸೆಸ್ ಸರ್ಚಾರ್ಜ್ ಕೇಂದ್ರ ಸರ್ಕಾರ ಇಟ್ಕೊಂಡಿದೆಯಲ್ವೋ, ನಮಗೆ ಪಾಪ್ ಕೊಡ್ತಾ ಇದೆಯಾ? ಕರ್ನಾಟಕ ಪಾಪ್ ಕೊಡ್ತಾ ಇದೆಯೇನ್ರಿ? ನಮ್ ಕರ್ನಾಟಕ ರಾಜ್ಯದಿಂದ ಸೆಸ್ ಸರ್ಚಾರ್ಜ್ ಎಷ್ಟು ಹೋಗುತ್ತೆ ಅಂತ ಗೊತ್ತೇನ್ರಿ? ಅದ್ರಲ್ಲಿ ಏನಾರ ಪಾಲೈತೇನ್ರಿ ನಿಮ್ಗೆ? ನಿಮ್ ಮುಖ್ಯಮಂತ್ರಿಗಳು GST ಕೌನ್ಸಿಲ್ ಮೀಟಿಂಗ್ ಹೋಗಿ ಕೇಳಿ. ಯಾರು ಇನ್ನೇನು ಹೋಗ್ದಲೆ ಕೃಷ್ಣ ಬೈರೇಗೌಡರು ಬಡ್ಕೊಂಡಾರಲ್ಲಿ ಕೇಳ್ಬೇಕಲ್ಲ ಅಲ್ಲಿ. ಮತ್ತೆ ಅವ್ರನ್ನೇ ಆರ್ಥಿಕ ಸಚಿವರು ಮಾಡ್ಬಿಡಿ. ಕೃಷ್ಣ ಬೈರೇಗೌಡರು ಆರ್ಥಿಕ ಸಚಿವರಾಗ್ಲಿ, ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ GST ಕೌನ್ಸಿಲ್ ಮೀಟಿಂಗ್ ಮಾಡಿದ್ದಾರೆ. GST ಕೌನ್ಸಿಲ್ ಮೀಟಿಂಗ್ ಯಾಕೆ ಉಳಿಬೇಕು? ಅವರು ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಸಮಯ ಕೊಡ್ಲಿಕ್ಕಾಗಲ್ಲ, ಹೋಗ್ಲಿಕ್ಕಾಗಲ್ಲ ಅಂತ ನಿಮ್ಗೆ ಇವತ್ತು ನಿಮ್ ಸರ್ಕಾರ ಇರ್ಬೋದು, ಮುಂದೆ ಇನ್ನೊಂದು ಸರ್ಕಾರ ಬರ್ಬೋದು. ಆದ್ರೆ ಈ ಸೆಸ್ಸು ಸರ್ಚಾರ್ಜ್ ಅಲ್ಲಿ ನಾನು ಹೇಳ್ತಾ ಇರೋದು, ಇಲ್ಲಿ GST ಬಿಲ್ ಪಾಸ್ ಮಾಡಿಕೊಡೋ ಸಂದರ್ಭದಲ್ಲಿ ನಾನು ಎದ್ದು ನಿಂತು ಅವತ್ತೇ ಮುಂದಾಲೋಚನೆಯನ್ನ ಮಾಡಿ ನಾನು ಅವತ್ತೇ ಕೇಳಿದೆ. 2013-14 ಇಸ್ವಿಲಿ ಕೇಳಿದೆ ನಾನು. ಮುಂದಾಲೋಚನೆ ಅಲ್ಲ, ದುರಾಲೋಚನೆ ಆಗಿದೆ. ದುರಾಲೋಚನೆ ಯಾಕಾಗುತ್ತೆ? ಇಲ್ಲ, ನೀವು GST ನಮಗೆ ಕಡಿಮೆ ಆಗ್ಲಿ ನೀವು ಸೆಸ್ಸು ಈ ತಂದಾನೆ ಹೊಡಿತೀವಿ ನಾವು. ಸನ್ಮಾನ್ಯರು ಆಯ್ತು, ಬಹಳ ದೂರ ಆಲೋಚನೆ ಇತ್ತು ಅಧ್ಯಕ್ಷರೇ, ಇವರಿಗೆ ಬಹಳ ತಿಳುವಳಿಕೆ ಇದೆ, ಬಹಳ ದೊಡ್ಡ ಜ್ಞಾನಿ. ನಾನು ಮೊದಲೇ ಹೇಳಿದ್ದೀನಿ, ಬಹಳ ದೊಡ್ಡ ರಾಜ್ಯದ ಪರವಾಗಿ ಮಾತಾಡ್ತೀನಿ. GST ಇಂದ ಆದಾಯ ಕಮ್ಮಿ ಆಯ್ತು ಅಂತ ಹೇಳ್ಬಿಡ್ಲಿ ಶಿವಲಿಂಗೇಗೌಡರು, ನಾನು ಅರ್ಥ ಮಾಡಿ. ಯಾವ್ದ್ರಿಂದ? ಸೆಸ್ನಿಂದ ಬರ್ತಕ್ಕಂಥ ಭಾಗ ನಮಗೆ ಕೊಡ್ತಾ ಇಲ್ಲ, ಸರ್ಚಾರ್ಜ್ ನಿಂದ ಬರ್ತಕ್ಕಂಥ ಭಾಗವನ್ನ ನಮಗೆ ಕೊಡ್ತಾ ಇಲ್ಲ. ಮಾತಾಡ್ತಾ ಇಲ್ಲ ಅವ್ರು. ಶೇರ್ ಬಗ್ಗೆ GST ತಪ್ಪಂತ ಹೇಳಿದ್ರೆ ಈಗ ಮಾತಾಡಕ್ ಬಿಡ್ರಿ, ಆಮೇಲೆ ನೀವು ಮಾತಾಡಿ. ಮುಂದುವರಿಸಿ ದಯವಿಟ್ಟು. ರಾಜ್ಯದಲ್ಲ ಅವರು ಸೆಸ್ ನಮ್ ರಾಜ್ಯಕ್ಕೂ ಸೆಸ್ ಹಾಕೋ ಅಧಿಕಾರ ಐತೆ. ಆದ್ರೆ ಸೆಸ್ ಇಡೀ ರಾಜ್ಯದಲ್ಲಿ ಕೇಂದ್ರ ಏನ್ ಹಾಕುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಏನು ಭಾಗ ಬರುತ್ತೆ ಅದ್ರಲ್ಲಿ ನನಗೆ ಭಾಗ ಕೊಡಬೇಕು ಅಂತ ಕೇಳಿದ್ದೆ ನಾನು ಅವತ್ತು. ಅದನ್ನ ಪರ್ಯಾಲೋಚಿಸ್ತೀವಿ ಅಂತ ಹೇಳಿದ್ರು, ಗೊತ್ತಾಯ್ತು. ಅವತ್ತೇ ನಾನು ಹೇಳಿದೆ, ಇವತ್ತು ಕರ್ನಾಟಕ ರಾಜ್ಯದಿಂದ ಸೆಸ್ನಿಂದ ಸರ್ಚಾರ್ಜ್ನಿಂದ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡಿ ಅದನ್ನ ನಾವು ತಿಳ್ಕೋಬೇಕಲ್ಲ. ಇದು ಒಂದು ಕಾರಣ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದಷ್ಟೇ. ಇದರಲ್ಲಿ ಯಾರನ್ನು ಏನು ನಾವು ಇದು ಮಾಡೋದಕ್ಕೆ ಹೇಳಲಿಲ್ಲ. ಆಮೇಲೆ ನೀವು ಹೇಳ್ತೀರಿ ರೆವಿನ್ಯೂ ಡಿಫಿಸಿಟ್ ಆಯ್ತೆ. ಹೌದು, ಯಾಕಾಯ್ತು? ಈಗ ಕೇಂದ್ರಕ್ಕೆ ನನ್ನ ಒಂದು ಇದ್ರ ಪ್ರಕಾರ 5,000ದಿಂದ 5 ಲಕ್ಷ ಕೋಟಿಯಿಂದ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿವರೆಗೆ ತೆರಿಗೆ ಕೊಡ್ತಾ ಇದೆ. ಅದರಲ್ಲಿ ನಮಗೆ ಬರೋದು GST ತೆರಿಗೆ ಒಂದು ಮಾತ್ರ ನಮಗೆ ನಮ್ಮ ಕರ್ನಾಟಕ ಅಧ್ಯಕ್ಷರು ಎಲ್ಲಿದ್ದೀರ 5 ಲಕ್ಷ ಟ್ಯಾಕ್ಸ್ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ನಮ್ಮ ರಾಜ್ಯದಿಂದ 5 ನೋಡ್ರಿ ಅಧ್ಯಕ್ಷರೇ, ಪುಸ್ತಕನ ತೆಗೆದು ನೋಡಿ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಯ್ತು ಅಂತ. ಅವ್ರದ್ದು ಏನಾದ್ರು ನಾನು ತಪ್ಪು ಹೇಳಿದ್ರೆ ಆಮೇಲೆ ಚರ್ಚೆ ಮಾಡಿ. ದಾರಿ ತಪ್ಪಿಸುವಂತ, ದಿಕ್ ತಪ್ಪಿಸುವಂತ ಅಂಕಿ ಸಂಖ್ಯೆಗಳು ನಿಮ್ಮ ಅಭಿಪ್ರಾಯ ಆಮೇಲೆ ಹೇಳ್ರಿ. ಅದಕ್ಕೆ ಇದು ಮಾಡಬೇಡಿ, ನೀವು ತೊಂದರೆ ಮಾಡಬೇಡಿ. ಇಲ್ಲಿ ಹೇಳ್ರಿ, ನಮ್ಗೆ ಇದು ಒಳ್ಳೆದಲ್ಲ. ಅವ್ರು ಮಾತಾಡ್ಲಿ,
ನೀವು ಕೂತ್ಕೊಳ್ರಿ. ಅವ್ರು ನೀವು ಮಾತಾಡುವಾಗ ನೀವು ಮಾತಾಡುವಾಗ ಅಡ್ಡ ನಿಂತು ಮಾತಾಡಿದೆ, ಮತ್ತೆ ನೀವು ಮಾತಾಡುವಾಗ ಮತ್ತೆ ಅವ್ರು ಅಡ್ಡ ನಿಂತು ಮಾತಾಡ್ತಾರೆ. ಮಾತಾಡಕ್ಕೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದಿದ್ದೀರಲ್ಲ, ಯಾರ ಮಾತು ಯಾರು ಇಂಟರ್ಪ್ಟ್ ಆಗ್ಬಹುದು? ಹೇಳಿ ನೀವು, ಯಾರು ಬೇಡ ಅಂತಾರೆ ಹಿಂಗ್ ಹೇಳಿದ ಸುಳ್ಳ ಅಂತ. ಎಷ್ಟು 4,500 ಹಿಡಿದು ಇಷ್ಟೇ ನಿಖರವಾಗಿ ಹೇಳಕ್ಕಾಗಲ್ಲ. 4,500 ಹಿಡಿದು 5 ಲಕ್ಷದವರೆಗೆ